ಹಲೋ ಗೆಳೆಯರೇ, ನಮಸ್ತೆ ಎಲ್ಲರೂ ಕೂಡ. ಗೆಳೆಯರೇ, ದಿವ್ಯಶ್ರೀ ಇವರು ಬಂದ್ಬಿಟ್ಟು ಧಾರವಾಡದಲ್ಲಿ ವಾಸವಾಗಿರೋದು. ಏನಿಲ್ಲ ಸ್ನೇಹಿತರೆ, ಪ್ರಸ್ತುತ ಇವರ ಯಜಮಾನರು ಅಂತಂದರೆ ಮದುವೆ ಆಗಿರ್ತಕ್ಕಂಥ ಗಂಡನಿಂದ ಜಾಸ್ತಿ ಒಂದು ಆನಂದ ಆಗಿರಲಿ, ಸುಖ ಆಗಿರಲಿ ಸಿಗ್ತಿಲ್ಲ ಅಂತ ಹೇಳಿದ್ದಾರೆ. ಹಾಗಾಗಿ ಒಂದು ಗೆಳೆಯನ ಥರ ಐ ಥಿಂಕ್ ಒಂದು ಮಿಂಡ ಅಂತ ಕರೀತಾರಲ್ಲ, ಆ ರೀತಿ ಒಬ್ಬರನ್ನ ಫ್ರೆಂಡ್ಶಿಪ್ನ ಮಾಡಿಕೊಂಡು ನನ್ನ ಲೈಫ್ನ ಫುಲ್ಫಿಲ್ ಮಾಡ್ಕೊಳ್ಬೇಕು ಅಂತ ನಮಗೆ ಒಂದು ಪ್ರೊಫೈಲ್ನ ಇವರು ಕಳಿಸಿರ್ತಕ್ಕಂಥದ್ದು. ಇವರ ಮಾಹಿತಿ ನೋಡೋಣ. ಹೆಸರು ದಿವ್ಯಶ್ರೀ ಆಂಟಿ, ವಯಸ್ಸು 37 ವರ್ಷ, ಇರೋದು ಧಾರವಾಡ. ಇವರ ಒಂದು ತಂದೆ ತಾಯಿಯವ್ರಿಗೆ ಇವರು ಎರಡನೇ ಮಗಳಾಗಿರ್ತಾಳೆ, ಮದುವೆ ಕೂಡ ಆಗಿದೆ ಆಲ್ರೆಡಿ. ಸೊ ಯಜಮಾನರು ನನಗೆ ಜಾಸ್ತಿ ಮಾಡ್ತಿಲ್ಲ, ಯಾವಾಗಲಾದರೂ ವಾರಕ್ಕೆ ಒಂದು ಸಲ ಅಥವಾ ತಿಂಗಳಿಗೆ 4 ಸಲ ಅಷ್ಟೇ ಮಾಡ್ತಾರೆ. ನನಗೆ ಅವರಿಂದ ಯಾವುದೇ ರೀತಿಯಲ್ಲೂ ಕೂಡ ಮಜಾ ಸಿಗ್ತಿಲ್ಲ ಅಂತ ಹೇಳಿದ್ದಾರೆ ಸ್ನೇಹಿತರೆ. ಆ್ಯಂಡ್ ನನಗೆ ಎಲ್ಲ ರೀತಿಯಲ್ಲೂ ಮಾಡಬೇಕು ಅಂತ ತುಂಬ ಆಸೆ ಇದೆ ಅಂತ ಇವರು ಹೇಳ್ಕೊಂಡಿರೋದು. ಗೆಳೆಯರೇ, ಈ ಒಂದು ದಿವ್ಯಶ್ರೀ ಅವರು ನೋಡೋದಕ್ಕೆ ಸ್ವಲ್ಪ ಕಪ್ಪು ಬಣ್ಣ ಇರುತ್ತಾರೆ ಆ್ಯಂಡ್ ಒಂದು ಸ್ವಲ್ಪ ದಪ್ಪಗಿನ ಮೈಕಟ್ಟು ಕೂಡ ಹೊಂದಿರತಕ್ಕಂಥದ್ದು. ಇಲ್ಲಿ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ ಗೈಸ್, ಇವರ ಒಂದು ದಿವ್ಯಶ್ರೀ ಅವರ ವಯಸ್ಸು ಬಂದು 36 ವರ್ಷ. ಆದರೆ ಇವರನ್ನ ಮದುವೆ ಆಗಿರ್ತಕ್ಕಂಥ ಯಜಮಾನರ ವಯಸ್ಸು ಬಂದು ಪ್ರಸ್ತುತ 40 ವರ್ಷ ದಾಟಿದೆ. ಹಾಗಾಗಿ ಅಂಡರ್ಸ್ಟ್ಯಾಂಡಿಂಗ್ ಯಾವ ರೀತಿ ಆಗುತ್ತೆ ನೀವೇ ಥಿಂಕ್ ಮಾಡಿ ಸ್ನೇಹಿತರೆ. ಇದು ಹೆಂಗಾಗುತ್ತೆ ಅಂತಂದರೆ, ಈ ಕಡೆ ಜೇನುತುಪ್ಪ, ಆ ಕಡೆ ನಿಂಬೆಹಣ್ಣು ಥರ ಕಾಣಿಸುತ್ತೆ. ಒಂದು ಸ್ವೀಟು, ಇನ್ನೊಂದು ಹುಳಿ, ಎರಡೂ ಕೂಡ ಸ್ವೀಟ್ ಆದ್ರೇ ಅಲ್ಲಿ ಒಂದು ಸ್ವಲ್ಪ ಒಳ್ಳೆಯ ಬಾಂಡಿಂಗ್ ಬೆಳೆಯುತ್ತೆ. ಸೊ ಈ ಕಡೆ ಒಂದು ಇದಾದರೆ ಈ ಕಡೆ ಒಂದು ಇದು ಅಂತ ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅವರು ಕೂಡ ಜಾಸ್ತಿ ಮಾಡಲ್ಲ, ಯಾಕಪ್ಪ ಅಂತಂದರೆ ಅವ್ರ ಕೈಯಲ್ಲಿ ಆಗಲ್ಲ. ಇವಾಗೆಲ್ಲನೂ ಕೂಡ ಒಂದು ಓಲ್ಡ್ ಏಜ್ ಆಗಿರುತ್ತೆ. ಹಾಗಾಗಿ ಸ್ವಲ್ಪ ಅವ್ರಿಗೂ ಕೂಡ ಮೂಡ್ ಕಮ್ಮಿ ಆಗಿಬಿಟ್ಟಿದೆ. ಸೊ ಒಬ್ಬ ಮಿಂಡನ ತರಹ ನನ್ನ ಜೊತೆಯಲ್ಲೇ ಇದ್ದು ಅವರಿಂದನಾದರೂ ನಾನು ಸುಖನ ಪಡ್ಕೊಳ್ಬೇಕು ಅಂತ ತುಂಬ ಆಸೆ ಆಗುತ್ತಿದೆ. ಅರ್ಜೆಂಟಾಗಿ ಬೇಕು ನನಗೆ, ಅವರ ಒಂದು ಮಾಹಿತಿ ನನಗೆ ತಿಳಿಸಿಕೊಡಿ ಅಂತ ಇವರು ಹೇಳ್ತಿರೋದು. ಯಾವ ರೀತಿಯಲ್ಲಿ ಅವರು ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅಂತಂದರೆ, ನಿಮ್ಮನ್ನು ಅವರು ಒಂದು ಸ್ವಲ್ಪ ಟೆಸ್ಟ್ ಟ್ರೈಗೆ ತೆಗೆದುಕೊಳ್ತಾರೆ ಸ್ನೇಹಿತರೆ. ಅಂತಂದರೆ ನೀವು ಯಾವ ರೀತಿಯಲ್ಲಿ ಮಾಡ್ತೀರಾ ಅನ್ನೋದು ಅವರು ನಿಮಗೆ ಸೆಲೆಕ್ಷನ್ ಮಾಡ್ಕೊಳ್ತಾರೆ. ಆ್ಯಂಡ್ ಇನ್ನು ಎರಡನೇ ಒಂದು ಭಾಗದಲ್ಲಿ ಅವರು ಹೇಳ್ತಕ್ಕಂಥದ್ದು, ಪ್ರಸ್ತುತ ಒಂದು ಕಾಲ್ ಅಂದರೆ ವಿಡಿಯೋ ಕಾಲ್ ಮಾಡ್ತಾರೆ. ವಿಡಿಯೋ ಕಾಲಲ್ಲಿ ನಿಮಗೆ ಒಂದು ಏನೆಲ್ಲ ತೋರಿಸ್ಬೇಕು ಎಲ್ಲನೂ ಕೂಡ ತೋರಿಸ್ತಾರೆ. ಆ್ಯಂಡ್ ನಿಮ್ಮದು ಕೂಡ ಅವ್ರ ಜೊತೆ ತೋರಿಸ್ಬಿಟ್ಟು ಅಲ್ಲಿನೇ ಫಸ್ಟಿಗೆ ಒಂದು ಟ್ರೈ ಮಾಡ್ತಾರೆ, ಯಾವ ರೀತಿಯಲ್ಲಿ ನೀವು ಮಾಡ್ಕೊಳ್ತೀರಾ ಆ್ಯಂಡ್ ಯಾವ ರೀತಿಯಲ್ಲಿ ನನಗೆ ವಾಯ್ಸನ್ನ ಕೊಡ್ತೀರಾ ಮತ್ತು ರೊಮ್ಯಾಂಟಿಕ್ಕಾಗಿ ಹೆಂಗೆ ಮಾತಾಡ್ತೀರಾ ಅದರ ಮೇಲೆ ಒಂದು ಒಪಿನಿಯನ್ನ ತೆಗೆದುಕೊಂಡು ನಂತರ ನಿಮ್ಮನ್ನು ಅವರ ಜೊತೆ ಇಟ್ಕೊಳ್ಬೇಕೋ ಬೇಡವೋ ಅಂತ ಡಿಸೈಡ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಆ್ಯಂಡ್ ನೀವು ಚೆನ್ನಾಗಿ ಇವ್ರ ಜೊತೆ ಮಾತಾಡಬೇಕು ಸ್ನೇಹಿತರೆ, ಸ್ವಲ್ಪ ರೊಮ್ಯಾಂಟಿಕ್ಕಾಗಿ ಜಾಸ್ತಿ ಮಾತಾಡಬೇಕಾಗಿರುತ್ತೆ. ಅದೇ ರೀತಿಯಾಗಿ ನಿಮಗೆ ಇವಾಗ ಮೊಬೈಲಲ್ಲಿ ಕರೆನ್ಸಿ ಇಲ್ಲ ಅಂತಂದರೂ ಕೂಡ ನೀವು ಇವರನ್ನು ಡೈರೆಕ್ಟಾಗಿ ಕೇಳಿದ್ರೆ ಸಾಕು, ಅವರೇ ರೀಚಾರ್ಜ್ ಎಲ್ಲನೂ ಕೂಡ ಮಾಡಿಸ್ತಾರೆ ಅಂತ ಇವರು ಕೂಡ ಹೇಳಿದ್ದಾರೆ. ಅವ್ರಿಗೆ ದುಡ್ಡಿಗೆ ಯಾವುದೇ ರೀತಿಯಲ್ಲೂ ಕೂಡ ಕಡಿಮೆ ಇಲ್ಲ. ಅಂದರೆ ಇನ್ನೊಂದು ವೆರಿ ವಿಚಾರ ಬಂದ್ಬಿಟ್ಟು, ಯಾವುದೇ ಕಾರಣಕ್ಕೂ ನಮ್ಮ ಇಬ್ಬರ ಮಧ್ಯೆ ಇರ್ತಕ್ಕಂಥ ಈ ಒಂದು ಸಂಬಂಧ ಮೂರನೇ ವ್ಯಕ್ತಿಗೆ ಗೊತ್ತಾಗಬಾರದು ಅಂತ ಕ್ಲಿಯರ್ ಕಟ್ಟಾಗಿ ಇವರು ಹೇಳಿರ್ತಕ್ಕಂಥದ್ದು. ನೀವು ಇವರ ಮನೆಯಲ್ಲಿ ಸುಸ್ತಾಗಿರ್ತಕ್ಕಂಥ ಸಂದರ್ಭದಲ್ಲಿ, ಅಂದರೆ ಮಾಡಿ ಸುಸ್ತಾದರೆ ಇಲ್ಲಿ ಬಂದುಬಿಟ್ಟು ಕೂತ್ಕೊಳ್ಬೋದು, ರೆಸ್ಟು ಕೂಡ ತೆಗೆದುಕೊಳ್ಬೋದು. ಆ್ಯಂಡ್ ಅದೇ ರೀತಿಯಾಗಿ ನಿಮಗೆ ಟೀ ಕಾಫಿ ಏನಾದರೂ ಬೇಕಾದರೂ ಕೂಡ ಅವರೇ ಬಂದುಬಿಟ್ಟು ಕೊಡ್ತೀನಿ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ಟೀ ಕಾಫಿ ಕುಡಿದು ಶಕ್ತಿನ ಬರೆಸ್ಕೊಂಡು ನಂತರ ನೀವು ಮಾಡ್ತಕ್ಕಂಥ ಒಂದು ಪ್ಲೇಸ್ ಏನಿದೆ ಅದು ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಸೊ ಇವಾಗ ಎಲ್ಲನೂ ಕೂಡ ಊಟ ಮಾಡಿಬಿಟ್ಟು ಬಂದಿರ್ತೀರ, ಅವ್ರಿಗೂ ಕೂಡ ಜಾಸ್ತಿ ಮೂಡ್ ಬಂದಿರುತ್ತೆ. ಅಂಥ ಸಂದರ್ಭದಲ್ಲಿ ನಿಮ್ಮನ್ನು ಡೈರೆಕ್ಟಾಗಿ ಬೆಡ್ರೂಮ್ಗೆ ಕರೆದುಕೊಂಡು ಹೋಗ್ತಾರೆ. ಆ್ಯಂಡ್ ಈ ಒಂದು ಬೆಡ್ರೂಮ್ನಲ್ಲಿ ಇಬ್ಬರ ಒಂದು ಸಮ್ಮಿಲನ ಆಗ್ಬಿಟ್ಟು ಅವ್ರನ್ನ ತೃಪ್ತಿ ಹೊಂದಿರಬೇಕು ಆ್ಯಂಡ್ ಸ್ವಲ್ಪ ಜಾಸ್ತಿನೇ ಮಾಡಬೇಕು ಅಂತ ಹೇಳಿದ್ದಾರೆ. ನೀವು ಅವಸರಕ್ಕೆ ಬಿದ್ದುಬಿಟ್ಟು ಎರಡು ನಿಮಿಷ ಅಥವಾ 4 ನಿಮಿಷದಲ್ಲೇ ಮುಗಿಸ್ಬಾರ್ದು. ಪ್ರಸ್ತುತ ಹಾಫ್ ಆನ್ ಅವರ್ ಅಥವಾ 1 ಅವರ್ ಆಗಿದ್ರೂ ರೊಮ್ಯಾಂಟಿಕ್ಕಾಗಿ ಮಾಡಿ, ತದನಂತರ ಬೇಗ ಹೋದರೂ ಕೂಡ ಪರವಾಗಿಲ್ಲ ಅಂತ ಹೇಳಿದ್ದಾರೆ. ಒಳ್ಳೆಯ ಬೆಡ್ರೂಮ್ ಕೂಡ ಇದೆ, ಮನೆ ಕೂಡ ಹೆಂಗಿದೆ ಅಂತ ನೋಡ್ಕೊಳ್ಳಿ. ಇಲ್ಲಿ ನೋಡಿ ಸ್ನೇಹಿತರೆ, ಅವರು ಇರ್ತಕ್ಕಂಥ ಒಂದು ಮನೆ, ಯಾರೂ ಇರಲ್ಲ ಇಲ್ಲಿ. ಅವರ ಯಜಮಾನರು ಆಫೀಸ್ಗೆ ಹೋದರೆ ಪ್ರಸ್ತುತ ಅವರು ಕೂಡ ಒಬ್ಬರೇ ಇರ್ತಕ್ಕಂಥದ್ದು. ಎಂಥ ಒಳ್ಳೆಯ ಆಫರ್ ಯಾರಿಗೂ ಕೂಡ ಸಿಗಲ್ಲ. ನೀವು ಬೇಗನೆ ನಿಮ್ಮ ಡೀಟೇಲ್ಸ್ಗಳನ್ನು sri9591@gmail.comಗೆ ಒಂದು ಮೇಲ್ ಕಳಿಸಿ. ಇಲ್ಲಪ್ಪ ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಡೀಟೇಲ್ಸ್ಗಳನ್ನು ಕಮೆಂಟ್ ಮಾಡಿ.
ಅವರೇ ನಿಮಗೆ ಖುದ್ದಾಗಿ ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ತಾರೆ. ಆದರೆ ಇಷ್ಟ ಆಗಿರ್ತಕ್ಕಂಥ ವ್ಯಕ್ತಿಗೆ ಮಾತ್ರ ಅವರು ಕಾಂಟ್ಯಾಕ್ಟ್ ಮಾಡ್ತಾರೆ ಅಂತ ಹೇಳ್ತಾ ಮತ್ತೆ ನಾನು ನಿಮಗೆ ಸಿಗ್ತೀನಿ. ಬಾಯ್.